ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗಿರೀಶ್ ರಂಜೋಳ್ಕರ್ ಮತ್ತು ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ಬಗ್ಗೆ ತನಿಖೆ ನಡೆಸಿ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿ ಎಐಎಡಬ್ಲ್ಯೂಯು ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಿದ ಪ್ರತಿಭಟನಾಕಾರರು ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾಗಿದ್ದ ಗಿರೀಶ್ ರಂಜೋಳ್ಕರ್ ಮತ್ತು ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ಅವರು ನಡೆಸಿದ ಅವ್ಯವಹಾರವನ್ನು ತನಿಖೆ ನಡೆಸಿ ಸೇವೆಯಿಂದ ಅಮಾನತುಗೊಳಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ನೌಕರರು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಕೊಟ್ಟ ಅರ್ಜಿಗಳು ತನಿಖೆ ನಡೆಸಿ ಆದ ಅನ್ಯಾಯವನ್ನು ಸರಿಪಡಿಸಬೇಕು. ಹಿಂದುಳಿದ ವರ್ಗಗಳ ವಸತಿ ನಿಲಯ ನೌಕರರ 5 ರಿಂದ 6 ತಿಂಗಳ ಬಾಕಿ ವೇತನ ಪಾವತಿಸಬೇಕು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೌಕರರ 2 ರಿಂದ 3 ತಿಂಗಳ ಬಾಕಿ ವೇತನ ಪಾವತಿಸಬೇಕು. ಕ್ರೈಸ್ತ ವಸತಿ ನಿಲಯಗಳ ನೌಕರರಿಗೆ ವೇತನ ಪಾವತಿಸಲು ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಗೆ ಆದೇಶ ಪಡೆದು ಕೂಡಲೇ 3 ತಿಂಗಳ ವೇತನ ಇಲಾಖೆಯಿಂದಲೇ ಪಾವತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಗುತ್ತಿಗೆ ನೌಕರರಿಗೆ ಕಳೆದ 2 ತಿಂಗಳು ಹಿಡಿದು ಯಾವತ್ತು ಚುನಾವಣೆ ನಡೆದಿತ್ತು ಅವಾಗಿನ ಹಿಡಿದು ನಾವು ಗಂಟು ಬಿದ್ದೀವಿ, ನಮ್ಮ ಬಾಕಿ ವೇತನ ಪಾವತಿ ಮಾಡಿರೋದು. ಆದರೆ ಇಲ್ಲಿ ಸಮಾಜ ಕಲ್ಯಾಣ ಇರ್ತಕ್ಕಂಥ ಅಧಿಕಾರಿಗಳು ಅವರು ಮ್ಯಾನ್ ಪವರ್ ಏಜೆನ್ಸಿಗೆ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಯಾರಿಗೆ ನಾವು ಬಾಕಿನೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ನಾಚಿಕೆ ಮಾನು ಮರ್ಯಾದೆ ಏನೂ ಇಲ್ಲ, 1 ರೂಪಾಯಿನೂ ಬಾಕಿ ಇಲ್ಲ ಅಂತಾರೆ. ಇವ್ರು ಇಲ್ಲ ಅಂದ್ರೂ ಕೂಡ ಇವ್ರು ಸತ್ತರು ಇವ್ರ ಅಪ್ಪ ಕುಣ್ಯಾಗಿಂದ ಬಂದು ಕೊಡಬೇಕಾಗ್ತದೆ. ಬಾಕಿ ದುಡ್ದಿದ್ದು ಕೊಡೋಂಗಿಲ್ಲ ಅಂದ್ರೆ ನಾವೇನು ಬಿಡೋರಲ್ಲ. ಅವ್ರು ತಿಳ್ಕೊಂಡ್ರೆ ಅಲ್ಲ ಜನಕ್ಕೆ ನೀವು ಹೋಗಬಾರ್ದು, ಹೋರಾಟಕ್ಕೆ ಹೋದ್ರೆ ನಿಮಗೆ ತೆಗಿತೀವಿ ಕೆಲಸ ಅಂತೇಳಿ ಅಂಜಿಸ್ತಾರಂತ ಏನೇನೋ ಮಾಡ್ತಾರೆ. ಅಂದರೆ ಏನು ಹೋರಾಟ ದಮನ ಮಾಡುವಂಥ ಈ ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ಭ್ರಷ್ಟಾಚಾರದಲ್ಲಿ ಮುಳುಗ್ಯದ. ಇವತ್ತು ಜಿಲ್ಲಾಡಳಿತನೂ ಕೂಡ ಪೂರಾ ಭ್ರಷ್ಟಾಚಾರ. ಇವತ್ತು ಹೇಳ್ಯಾರ, ಇವತ್ತು ಜಿಲ್ಲಾಧಿಕಾರಿಗಳೇ 4 ಸಲ ಅವರು ಆಶ್ವಾಸನೆ ಕೊಟ್ಟರು. ಆದರೆ ಅವ್ರದ್ದೇ ಮಾತು ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇಳಕ್ಕೆ ತಯಾರಿಲ್ಲ. ಇವತ್ತು ಇಂಥ ಯಾಕೆ ಕೇಳಲ್ಲ ಅಂದರೆ ಎಲ್ಲರೂ ಭ್ರಷ್ಟಾಚಾರದಾಗ ಶಾಮೀಲಾರ ಅಂದಂಗೆ ಅರ್ಥ. ಅದಕ್ಕಾಗಿ ಆ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ಆಗಬೇಕು, ಎಲ್ಲ ನೌಕರರಿಗೆ ವೇತನ ಸಿಗಬೇಕು. ಸಿಗುವವರೆಗೂ ಕೂಡ ಈ ಹೋರಾಟ ನಿರಂತರ ಇದು ನಿಲ್ಲಲ್ಲ, ನಡೀತದೆ. ಆದರೆ ಅವರು ಇವತ್ತು ಏನೂ ಬಾಕಿ ಇಲ್ಲ, ನಿಮಗೆ ಕೆಲಸ ತೆಗಿತೀವಿ, ನಾವು ಕೊಡೋದೇ ಇಲ್ಲ ಅಂತೇಳಿ ಏನು ಹೇಳ್ತಾರೆ, ಅದು ತಪ್ಪದ. ಇವತ್ತು BCM ಇಲಾಖೆಯಲ್ಲಿ ಕೂಡ 4-5 ತಿಂಗಳು ಬಾಕಿ ಅದ, ಮೈನಾರಿಟಿ ಇಲಾಖೆದಾಗ 2-3 ತಿಂಗಳು ಬಾಕಿ ಅದ. ಒಟ್ಟು ಈ ಸರ್ಕಾರಕ್ಕೆ ದುಡಿಸ್ಕೊಳಕ್ಕೆ ಗೊತ್ತದ, ಬಾಕಿ ವೇತನ ಕೊಡಲ್ಲ. ಅಲ್ಲೇ ಭಾಳ ಶೋಷಣೆ ಶುರುವಾಗ್ಯದ ಹಾಸ್ಟೆಲ್ದಾಗ ಈ ಹೋರಾಟ ನಡೆದಿದ್ದಕ್ಕೆ. ಅವರು ಏನು ಪಗಾರ ದುಡಿಸ್ಕೊಂಡಿದ್ದು ಪಗಾರ ಮುಗಿಸ್ಬೇಕಂತಾರೆ, ಆ ಪಗಾರ ನಾವು ಬಿಡಲ್ಲದು. ನಾವು ನಿಜವಾಗಿ ದುಡ್ದಿದ್ದದ ಬಡವರು ಶ್ರಮ ಹಾಕ್ಯಾರ, ರಾತ್ರಿ ಮುಂಜಾನೆ 6 ಹಿಡಿದು 10 ತನಕ ದುಡ್ದಾರೆ ಹೆಣ್ಮಕ್ಳು. ದುಡ್ದಿದ್ದು ವೇತನ ಮುಗಿಸ್ತಾರೆ ಅಂದ್ರೆ ಅದು ಹೆಂಗೆ ಬಿಡ್ಲಿಕ್ಕಾಗ್ತದೆ, ಸಾಧ್ಯನೇ ಇಲ್ಲ. ಈ ಹೋರಾಟ ನಾವು ಇವತ್ತು ಜಿಲ್ಲಾಡಳಿತ ಗಮನಕ್ಕೆ ತರ್ಲಕ್ಕೆ ನಾವು ಕೂಲಿಕಾರ ಸಂಘದಿಂದ ಮಾಡಿದೆವು. ಅವ್ರು ಬರೀ ಹಾಸ್ಟೆಲ್ ಸಂಘದವ್ರು ಬರಲಿಲ್ಲ ಅಂದ್ರೆ ಹೋರಾಟ ಹೆಂಗೆ ಮಾಡ್ತಾರೆ ಅಂತ ಹೇಳಿದಾರೆ. ನಮ್ಮ ಹಲವಾರು ಸಂಘಟನೆಗಳವ. ಇವತ್ತು ನಾವು ಕೂಲಿಕಾರ ಸಂಘದ ನೇತೃತ್ವದಲ್ಲೇ ಹಾಸ್ಟೆಲ್ ಸಂಘ ಅದು. ಹಾಸ್ಟೆಲ್ ಸಂಘ ಕಡೆಯಕ್ಕಿಲ್ಲದು, ಆದರೆ ಅವ್ರು ತಿಳ್ಕೊಂಡಿದ್ದು ಹಂಗೆ. ಅದಕ್ಕಾಗಿ ನಾವು ಇವತ್ತು ಈ ಹೋರಾಟ ತೀವ್ರವಾಗಿ ನಡೆಸ್ತೀವಿ, ಜಿಲ್ಲಾಡಳಿತ ಗಮನಕ್ಕೆ ತರ್ತೀವಿ. ಈ ಬೇಡಿಕೆ ಈಡೇರತನ್ನು ಕೂಡ ನಮ್ಮ ಹೋರಾಟ ಮುಂದುವರಿತೀವಿ. ಈಗ ನಮ್ಗೆ ಸುಮಾರು ಈಗ 4 ಕೋಟಿ BCM ಬರಬೇಕು, ಸುಮಾರು 1.5 ಕೋಟಿ ಮೈನಾರಿಟಿದು ಬರಬೇಕು. ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕನಿಷ್ಠ ಇವ್ರನ್ನೂ ಒಂದು 5 ಕೋಟಿ ರೂಪಾಯಿ ಬರಬೇಕು. ಇಷ್ಟೆಲ್ಲ ಏನು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ 5 ಕೋಟಿ ರೂಪಾಯಿ ಹಗರಣ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಈ ದೊಡ್ಡ ಹಗರಣ ಅದ. ಮಾನ್ಯ ಖರ್ಗೆ ಅವ್ರನ್ನೂ ಕೂಡ ಈ ಬಡವ್ರುಗಳು ಕೇಳಬೇಕು. ಇಷ್ಟೆಲ್ಲ ಹೋರಾಟ ಮಾಡ್ಲತ್ತೀವಿ, ಅವ್ರು ಇಲ್ಲಿ ಲೋಕಲ್ ಇದ್ದಾಗೂ ಕೂಡ ಅದು ನೋಡ್ಯಾರ. ಅವ್ರು ಪ್ರತಿಭಟನೆ ಏನು ನಡೆದದ ಯಾಕಂತ ಅಧಿಕಾರಿ ಕೇಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಭಾಳಷ್ಟು ಒಳ್ಳೆಯವರು ಅಂತ ತಿಳ್ಕೊಂಡು ಅವ್ರಿಗೆ ನಾವು ಸ್ಪಂದನೆ ಮಾಡಿದ್ರೆ ಅವ್ರನ್ನೂ ಕೂಡ ಹಾರಿಕೆ ಉತ್ತರ ಕೊಟ್ಟು ಹೋಗ್ಲಿಕ್ಕೆ ಶುರು ಮಾಡ್ಯಾರ. ಅದಕ್ಕಾಗಿ ನಾವು ಇವತ್ತು ಈ ನಮ್ಮ ಸಮಸ್ಯೆ ಬಗೆಹರಿತನ್ನು ಕೂಡ ನಿರಂತರ ನಾವು ಹೋರಾಟ ಮಾಡೋರೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.